channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 7ನೇ ಪಾಠವಾದ ಪ್ರಾಮಾಣಿಕ ಬಾಲಕ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆ. ಮೊದಲ ಬಿಟ್ಟ ಸ್ಥಳ, ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ಇದಕ್ಕೆ ಸೂಕ್ತ ಪದ ಮಾವಿನ. ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ನಂತರ ಎರಡನೆಯ ಬಿಟ್ಟ ಸ್ಥಳ, ಶಾಸ್ತ್ರಿಯವರಲ್ಲಿ ಡ್ಯಾಶ್ ಪುಟಿದೆದ್ದಿತು. ಇದಕ್ಕೆ ಸೂಕ್ತ ಪದ ದೇಶಪ್ರೇಮ. ಶಾಸ್ತ್ರಿಯವರಲ್ಲಿ ದೇಶಪ್ರೇಮ ಪುಟಿದೆದ್ದಿತು. ನಂತರ ಮೂರನೆಯ ಬಿಟ್ಟ ಸ್ಥಳ, ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು. ಇದಕ್ಕೆ ಸೂಕ್ತ ಪದ ಚಳುವಳಿ. ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ, ನಮ್ಮ ದೇಶವು 1947 ಆಗಸ್ಟ್ ಡ್ಯಾಶ್ರಂದು ಸ್ವತಂತ್ರವಾಯಿತು. ಇದಕ್ಕೆ ಉತ್ತರ 15. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ನಂತರ ಐದನೆಯ ಬಿಟ್ಟ ಸ್ಥಳ, ನಮ್ಮ ದೇಶದ ಪ್ರಥಮ ಪ್ರಧಾನಿ ಡ್ಯಾಶ್. ಇದಕ್ಕೆ ಸೂಕ್ತ ಉತ್ತರ ಜವಾಹರ್ಲಾಲ್ ನೆಹರು. ಆರನೆಯ ಬಿಟ್ಟ ಸ್ಥಳ, ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಡ್ಯಾಶ್. ಇದಕ್ಕೆ ಸೂಕ್ತ ಪದ ಜೈ ಜವಾನ್ ಜೈ ಕಿಸಾನ್. ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್. ಆ ಮುಖ್ಯ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸು. ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? ಇದಕ್ಕೆ ಉತ್ತರ, ಮಕ್ಕಳು ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ತೋಪನ್ನು ಪ್ರವೇಶಿಸಿದರು. ಪ್ರಶ್ನೆ 2, ಮಕ್ಕಳು ಏಕೆ ಗಲಿಬಿಲಿಗೊಂಡರು? ಉತ್ತರ, ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು. ಪ್ರಶ್ನೆ 3, ಮಾಲೀಕನ ಮನಸ್ಸು ಏಕೆ ಕರಗಿತು? ಉತ್ತರ, ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು. ಪ್ರಶ್ನೆ 4, ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? ಉತ್ತರ, ಶಾಸ್ತ್ರಿಯವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ನಂತರ ಈ ಮುಖ್ಯ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲ ಪ್ರಶ್ನೆ, ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು? ಉತ್ತರ, ನಾನು ಮಾಡಿದ್ದು ತಪ್ಪು, ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ, ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದು ಬಾಲಕ ಮಾಲೀಕನಿಗೆ ಹೇಳಿದನು. ಪ್ರಶ್ನೆ 2, ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು? ಉತ್ತರ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ. ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ತಪ್ಪನ್ನು ಅರಿಯುವ, ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನ ಪಡಿಸಿದನು. ನಂತರ ಪ್ರಶ್ನೆ 3, ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು? ಉತ್ತರ, ಶಾಸ್ತ್ರಿಯವರು ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು. ನಂತರ ಈ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು. ಗಮನಿಸಿ ಮಕ್ಕಳೇ. ಮೊದಲ ಹೇಳಿಕೆ, ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು. ಕಾರಣ ಏನಪ್ಪ ಅಂದರೆ, ತಾನು ಮಾಡಿದ ತಪ್ಪಿಗೆ ತನ್ನ ತಂದೆ, ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂಬ ಕಾರಣಕ್ಕೆ ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು. ನಂತರ ಎರಡನೆಯ ಹೇಳಿಕೆ, ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು. ಕಾರಣ, ಕೇವಲ 18 ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಶಾಸ್ತ್ರಿಯವರು ಮನೆ ಮಾತಾದರು. ನಂತರ ಮುಖ್ಯ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ. ಮೊದಲ ಮಾತು, ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು? ಯಾರು ಹೇಳ್ತಾರೆ ಮಕ್ಕಳೇ ಈ ಮಾತನ್ನ? ತೋಟದ ಮಾಲೀಕ ಹೇಳಿದನು. ಯಾರಿಗೆ ಹೇಳಿದರು? ಬಾಲಕನಿಗೆ ಹೇಳಿದರು. ನಂತರ ಎರಡನೆಯ ಮಾತು, ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ. ಈ ಹೇಳಿಕೆಯನ್ನು ಯಾರು ಹೇಳ್ತಾರೆ ಮಕ್ಕಳೇ? ಬಾಲಕ ಹೇಳಿದನು. ಯಾರಿಗೆ ಹೇಳಿದರು? ತೋಟದ ಮಾಲೀಕನಿಗೆ ಹೇಳಿದನು. ನಂತರ ಮೂರನೆಯ ಮಾತು, ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಈ ಮಾತನ್ನ ಯಾರು ಹೇಳ್ತಾರೆ ಮಕ್ಕಳೇ? ತೋಟದ ಮಾಲೀಕ ಹೇಳಿದನು. ಯಾರಿಗೆ ಹೇಳ್ತಾರೆ? ಬಾಲಕನಿಗೆ ಹೇಳಿದನು. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮನೆ ಮಾತಾಗು, ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡಿ ಮನೆ ಮಾತಾಗುವೆ. ನಂತರ ಎರಡನೆಯ ಪದ ಹೊಣೆ ಹೊತ್ತು, ಅಣ್ಣನು ಕುಟುಂಬವನ್ನು ಮುನ್ನಡೆಸುವ ಹೊಣೆ ಹೊತ್ತಿದ್ದಾನೆ. ನಂತರ ಮೂರನೆಯ ಪದ ಪುಟಿದೇಳು, ಪಂದ್ಯದಲ್ಲಿ ಸೋತಾಗ ಆಟಗಾರರು ಧೃತಿಗೆಡದೆ ಪುಟಿದೇಳಬೇಕು. ನಂತರ ನಾಲ್ಕನೆಯ ಪದ ಆಕರ್ಷಿಸು,
ಬಣ್ಣ ಬಣ್ಣದ ಹೂಗಳು ಚಿಟ್ಟೆಗಳನ್ನು ಆಕರ್ಷಿಸುತ್ತವೆ. ನಂತರ ಸಾಮರ್ಥ್ಯಾಧಾರಿತ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಇಲ್ಲಿ ಟೋಪಿಯ ಚಿತ್ರ ಇದೆ. ಬಿಸಿಲು ಮತ್ತು ಮಳೆಯಿಂದ ರಕ್ಷಿಸಿಕೊಳ್ಳಲು ಟೋಪಿ ಬೇಕು. ನಂತರ ಪೆನ್ನಿನ ಚಿತ್ರ ಇದೆ. ಪರೀಕ್ಷೆಯನ್ನು ಬರೆಯಲು ಪೆನ್ನು ಬೇಕು. ನಂತರ ಪುಸ್ತಕವಿದೆ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕಗಳನ್ನು ಓದಬೇಕು. ನಂತರ ರೈಲಿನ ಚಿತ್ರ ಇದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂಚರಿಸಲು ರೈಲು ಸಹಾಯಕವಾಗಿದೆ. ನಂತರ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೀರು ಏಕೆ ಸುರಿಯುತ್ತಿದೆ? ನಲ್ಲಿಯನ್ನು ಬಂದ್ ಮಾಡದೇ ಇರುವುದರಿಂದ ಬಕೆಟ್ನಲ್ಲಿ ನೀರು ತುಂಬಿ ಸುರಿಯುತ್ತಿದೆ. ಪ್ರಶ್ನೆ 2, ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಏಕೆ? ನೀರು ಅತ್ಯಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲ. ನೀರು ಪೋಲಾಗದಂತೆ ತಡೆಯಬೇಕು. ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಮಾದರಿಯಂತೆ ವಾಕ್ಯ ರಚಿಸುವಂತಿದೆ. ಮಾದರಿಯನ್ನು ಕೊಟ್ಟಿದ್ದಾರೆ. ನಾನು ಹಣ್ಣನ್ನು ತಿಂದೆನು. ಇಲ್ಲಿ ಕೊಟ್ಟಂತಹ ಪದಗಳಿಗೆ ಸರಿಯಾಗಿ ವಾಕ್ಯವನ್ನು ರಚಿಸಿ. ನೀನು ಹಣ್ಣನ್ನು ತಿಂದೆ. ನಾವು ಹಣ್ಣನ್ನು ತಿಂದೆವು. ನೀವು ಹಣ್ಣನ್ನು ತಿಂದಿರಿ. ಅವನು ಹಣ್ಣನ್ನು ತಿಂದನು. ಅವಳು ಹಣ್ಣನ್ನು ತಿಂದಳು. ಅವರು ಹಣ್ಣನ್ನು ತಿಂದರು. ಹೀಗೆ ನಾವು ವಾಕ್ಯಗಳನ್ನು ರಚಿಸಬಹುದು. ನಂತರ ಮುಖ್ಯ ಪ್ರಶ್ನೆ, ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿನ ಚಿತ್ರಗಳನ್ನು ನೀವು ಗಮನಿಸಿ. ಇಲ್ಲಿ ಒಂದು ಹಸು ಹುಲ್ಲನ್ನು ಮೇಯ್ತಾ ಇದೆ ಅಲ್ವಾ? ಅದೇ ರೀತಿಯಲ್ಲಿ ಮಾದರಿ ಕೊಟ್ಟಿದ್ದಾರೆ ನೋಡಿ. ಹಸುವು ಹುಲ್ಲನ್ನು ಮೇಯುತ್ತಿದೆ ಅಂತ ಕೊಟ್ಟಿದ್ದಾರೆ. ನೀವು ಇನ್ನೆರಡು ವಾಕ್ಯಗಳನ್ನು ಬರೆಯಿರಿ ಮಕ್ಕಳೇ. ಹಸಿರು ಮೈದಾನದಲ್ಲಿ ಒಂದು ದೊಡ್ಡ ಮರವಿದೆ. ಹಸುವು ಹಸಿರಾದ ಹುಲ್ಲನ್ನು ಮೇಯುತ್ತಿದೆ ಅಂತ ಬರಿಬೋದು. ಅಥವಾ ನಿಮ್ಮಿಷ್ಟದಂತೆಯೂ ಸಹ ಬರಿಬೋದು ಮಕ್ಕಳೇ. ನಂತರ ಮಕ್ಕಳು ಮರದ ಕೆಳಗೆ ಆಟವಾಡುತ್ತಿದ್ದಾರೆ. ಹುಡುಗರು ಕಲ್ಲು ಹೊಡೆದು ಮರದಿಂದ ಹಣ್ಣುಗಳನ್ನು ಉದುರಿಸುತ್ತಿದ್ದಾರೆ ಅಂತ ಬರಿಬೋದು. ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೆ ಅಂತ ಇದೆ ನೋಡಿ. ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಅರ್ಥವನ್ನು ಹುಡುಕಿ ಬರೆಯಿರಿ. ಪಕ್ವ ಅಂದರೆ ಮಾಗಿದ ಅಥವಾ ನುರಿತ ಅಥವಾ ಹಣ್ಣಾದ. ಧಾವಿಸು ಅಂದರೆ ಓಡು, ಹೋಗುವುದು. ಗಲಿಬಿಲಿ ಇದರ ಅರ್ಥ ಗೊಂದಲ, ದಿಕ್ಕು ತೋಚದೇ ಇರುವುದು. ನೇತೃತ್ವ ಅಂದರೆ ನಾಯಕತ್ವ, ಮುಖಂಡತ್ವ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.